My father told me I was timid child. At school they said I had no style. And I was dreaming to be those cookies, but I ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕಾಕ್ನ ತೋರಿಸ್ತಾ ಇದ್ದೀನಿ. ಅದೇ ಬ್ಯಾಂಕಾಕು ಹೋದ ವಿಡಿಯೋದಲ್ಲೂ ಅದನ್ನೇ ತೋರಿಸ್ದೆ, ಈ ವಿಡಿಯೋದಲ್ಲೂ ಕೂಡ ಅದನ್ನೇ ತೋರಿಸ್ತಾ ಇದ್ದೀನಿ. ಈಗ ನಾನು ತೋರಿಸ್ತಿರೋದು ನಾವಿರುವಂಥ ಹೋಟೆಲಲ್ಲಿರುವಂಥ ಒಂದು ರೆಸ್ಟೋರೆಂಟ್ ಏನಾರು ಅಂದ್ಕೊಳ್ಳಿ. ನೋಡಿ ಏನಿದೆ, ಬ್ರೆಡ್ ಇದೆ, ಬ್ರೆಡ್ ಟೋಸ್ಟ್ ಇದೆ, ಏನೇನು ಐಟಮ್ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದ್ದೇ ಇರುತ್ತೆ ಇಲ್ಲಿ. ರೂಮ್ ಬುಕ್ ಮಾಡಿಕೊಂಡ್ರೆ ನೀವು ಕಾಂಪ್ಲಿಮೆಂಟ್ರಿ ಇರೋದ್ರಿಂದ ಅನ್ಲಿಮಿಟೆಡ್ ಬುಫೆ ಇರುತ್ತೆ. ಎಷ್ಟು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ತಿನ್ಬೋದು ಇಲ್ಲಿ ಇರೋದ್ರಲ್ಲಿ. ಸೊ ಏನೇನಿದೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಐಡಿಯಾ ಬರಲಿ ಅಂತ. ಯಾವುದೇ ಹೋಟೆಲ್ಗೆ ಹೋದ್ರೂ ನೀವು ಆಲ್ಮೋಸ್ಟ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಸೊ ಎಗ್ ಸ್ಟೇಷನ್ ಅಂತ ಹಾಕಿದ್ದಾರೆ. ಇಲ್ಲ ನಾವೇನಾದ್ರು ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಕೇಳಿದ್ರೆ ಹಾಕ್ಕೊಡ್ತಾರೆ. ಬಾಯ್ಲ್ಡ್ ಎಗ್ ಅಲ್ಲೇ ಇತ್ತು, ನಾವೇ ಅದನ್ನ ಶೆಲ್ ಓಪನ್ ಮಾಡಿ ತಿನ್ಕೊಬೇಕು. ಪಾಪ ಯಪ್ಪ ಆಯ್ ಮಾಡ್ತಾನೆ ನೋಡಿ, ಏನೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಫಿಶ್ಶು ಮತ್ತು ಚಿಕನ್ನು, ಮಟನ್ನು, ವೆಜಿಟೇರಿಯನ್ ಕೆಲವು ಐಟಮ್ಸು, ಈ ಸೊಪ್ಪು ಸದೆ ಅವು ಇವು ಸುಮಾರು ಏನೇನೇನೇನೋ ಇದ್ದಾವೆ. ಹೆಂಗಿದೆ ಏನೇನಿದೆ ನೋಡಿ. ವೈಟ್ ರೈಸ್, ಇದು ಬಾಯ್ಲ್ಡ್ ರೈಸು. ಮತ್ತು ನೋಡಿ ಹೆಂಗಿದೆ ಈ ಒಂದು ರೆಸ್ಟೋರೆಂಟ್ ಅಂತ ತೋರಿಸ್ತಾ ಇದ್ದೀನಿ. ಒಂದು ಐಡಿಯಾ ಬರಲಿ ನಿಮಗೂ ಅಂತ ಅಷ್ಟೇ. ನಾನು ಇವಾಗೇನೋ ತಿಂದೆ, ಬ್ರೆಡ್ಡು, ಜಾಮು ಮತ್ತು ಕ್ಯಾರೆಟು, ವಾಟರ್ ಮೆಲನ್ನು ಎಲ್ಲ ವೆಜಿಟೇಬಲ್ಸ್, ಫ್ರೂಟ್ಸು ಎಲ್ಲನೂ ಇರುತ್ತೆ. ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಆ್ಯಂಬಿಯನ್ಸ್ ಯಾವ ಥರ ಇದೆ ಅಂತ ನೋಡಿ. ಇದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫ್ರೆಶ್ ಆಗಿ ಇವತ್ತಿನ ಹೊರಡ್ತಾ ಇದ್ದೀನಿ. ಈಗ ಬ್ಯಾಂಕಾಕ್ ಸುತ್ತುವ ಕೆಲಸ. ನೆನ್ನೆಲ್ಲ ಫುಲ್ ಬ್ಯಾಂಕಾಕಲ್ಲೇ ಓಡಾಡ್ಕೊಂಡಿದ್ವಿ. ಮತ್ತು ಇವತ್ತು ಬ್ಯಾಂಕಾಕ್ ಸುತ್ತಕ್ಕೆ ಹೋಗ್ತಾ ಇದೀವಿ. ಬಿಲ್ಡಿಂಗ್ಗಳು ನೋಡಿ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದಾವೆ ಇಲ್ಲಿ ಅಂತ ಅಂದ್ಬಿಟ್ಟು. ಟ್ರಾಫಿಕ್ ಕೂಡ ಹೆವಿ ಇರುತ್ತೆ. ನಮ್ಮ ಬೆಂಗಳೂರು ಅಷ್ಟೇ ಟ್ರಾಫಿಕ್ ಅಂತ ಹೇಳ್ಬೋದು. ಇಲ್ಲಿಗೆ ತಕ್ಕಂತೆ ಕಂಪೇರ್ ಮಾಡೋದಾದರೆ ಇಲ್ಲೂ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕೆ. ಬಟ್ ನಾವು ಹೋಗ್ತಿರೋ ಟೈಮಲ್ಲಿ, ನಾವು ಹೋಗ್ತಿರೋ ಜಾಗ ಬಂದು ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಇದೆ ಅಷ್ಟೇ. ಬಟ್ ತುಂಬ ಏನು ಟ್ರಾಫಿಕ್ ಇರೋಂಥ ರೋಡ್ಗಳು ಇದ್ದಾವೆ ಸಿಕ್ಕಾಪಟ್ಟೆ ಬ್ಯಾಂಕಾಕಲ್ಲಿ. ನೇಮ್ ಬೋರ್ಡ್ ಯಾವ ಥರ ಇದೆ, ಸ್ಟ್ರೀಟ್ ಲೈಟ್ ಯಾವ ಥರ ಇದೆ, ರೋಡ್ ಯಾವ ಥರ ಇದೆ, ರೋಡ್ ಮೇಲೆ ಹಾಕಿರೋ ಟಾರ್ ಯಾವ ಥರ ಇದೆ, ಬ್ರಿಡ್ಜ್ಗಳು ಯಾವ ಥರ ಇದ್ದಾವೆ, ಏನು ಎತ್ತ ಅಂತೆಲ್ಲ ಸುಮ್ಮನೆ ಹಂಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊತಾ ಹೋಗಿ. ನೇಮ್ ಬೋರ್ಡ್ ನೋಡಿ, ಇಂಗ್ಲೀಷಲ್ಲಿ ಕೂಡ ಹಾಕಿದ್ದಾರೆ. ಬಟ್ ಇಂಗ್ಲೀಷ್ ಚಿಕ್ಕದಲ್ಲಿ ಹಾಕಿ ಇವ್ರ ಭಾಷೆಲಿ ದೊಡ್ಡದಾಗಿ ಹಾಕೊಂಡಿರ್ತಾರೆ. ಇದು ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ, ದೊಡ್ಡ ಬಿಲ್ಡಿಂಗ್. ಅದಿನ್ನೂ ಹೆಸರು ನನಗೆ ಇನ್ನೂ ಜ್ಞಾಪಕ ಬರ್ತಾ ಇಲ್ಲ ಯಾವುದು ಅಂತ. ಅರ್ಧ ಬಿಲ್ಡಿಂಗ್ ಫುಲ್ಲು ಬರೀ ಪಾರ್ಕಿಂಗ್, ಇನ್ನು ಅರ್ಧ ಬಿಲ್ಡಿಂಗು ಆಫೀಸ್ ಸ್ಪೇಸ್ ಎಲ್ಲ ಇದೆ ಅಲ್ಲಿ. ಸೊ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಂಗೆ ಮುಂದೆ. ಕೆಲವ್ರು ಅನ್ಕೊಬೋದು ಹೋಗೋ ಜಾಗನ ಮಾತ್ರ ತೋರಿಸಿ, ಡೆಸ್ಟಿನಿನ ಮಾತ್ರ ತೋರಿಸಿ, ಹೋಗೋ ದಾರಿನಲ್ಲಿ ಯಾಕೆ ಇಷ್ಟೊತ್ತು ತೋರಿಸ್ತೀರಾ, ಏನೋ ಒಂದು 10 ಸೆಕೆಂಡ್ 20 ಸೆಕೆಂಡ್ ತೋರಿಸಿ ಪರವಾಗಿಲ್ಲ, ನಮಗೆ ತುಂಬ ಬೋರ್ ಆಗುತ್ತೆ ಅಂತ. ಬಟ್ ಎಲ್ಲೋ ಕೆಲವ್ರು ಜನ ಹೋಗೋ ದಾರಿ ಕೂಡ ನಮ್ಗೆ ಇಷ್ಟ ಆಗ್ಬೋದು. ಹೋಗುವ ದಾರಿಗಳಲ್ಲಿರುವಂಥ ಬಿಲ್ಡಿಂಗ್ಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ನನಗೂ ಒಂಥರ ಖುಷಿ ನೋಡೋದಕ್ಕೆ. ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ, ಏನು ಮರಗಳು, ರೋಡು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವೆಲ್ಲ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಡೆಲ್ಲಿಲಿ ಇರೋ ಥರನೇ ಇಲ್ಲೂ ಒಂದು ರೋಡಲ್ಲಿ ಫುಲ್ಲು ರಾಜ್ಭವನ್ನು ಮತ್ತು ಪ್ರೈಮ್ ಮಿನಿಸ್ಟ್ರ್ ರೆಸಿಡೆನ್ಸಿ ಮತ್ತು ಮಿನಿಸ್ಟ್ರುಗಳ್ದು ಅವು ಇವು ಏನೇನೋ ಸುಮಾರು ಇದ್ದಾವೆ. ಎಲ್ಲ ಪಕ್ಕನೇ ಸುಮಾರು ಇದಾವೆ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕಿಂಗ್ ಹೋಮ್ ಓ ಸರ್, ಕಿಂಗ್ ಹೋಮ್ ಅಂತೆ ಸರ್ ಇದು. ಓ ಬ್ಯೂಟಿಫುಲ್ ಗೆಸ್ಟ್ ಹೌಸ್. ಹೌದು ಸರ್. ಓ ದಿಸ್ ಈಸ್ ಹೋಮ್. ಹಾಂ, ಇದು ನೋಡಿ ಸರ್ ಮನೆ ಕರೆಕ್ಟ್ ಆಯ್ತು. ನೋಡಿ ಸರ್ ಹೆಂಗಿದೆ, ಜೋರಾಗಿರ್ತಲ್ಲ ಸರ್. ಸರ್ ಇದಾನ ಆಫೀಸ್ ಅದಿತ್ತಲ್ಲ ಸರ್, ಅದು ಸಾಲಿಡ್ ಮನೆ ಸರ್, ಹೊಡೆದಾಗ ಕೊಟ್ಟವನು. ಕ್ರಿಕೆಟ್ ಸ್ಟೇಡಿಯಮ್. ಮತಾಯ್ ಅಂದ್ರೆ ಸರ್ ಬಾಕ್ಸಿಂಗ್. ಓಕೆ. ಹೌದು ಸರ್, ಎಲ್ಲ ದೊಡ್ಡ. ಅದಕ್ಕೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು, ಅಲ್ಲಿ ಎಜುಕೇಶನ್ ಮಿನಿಸ್ಟ್ರು, ಮನೆ ವಿತ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಮಂತ್ರಿಗಳಿದ್ದಾರೆ ಇಲ್ಲಿ. ಹಾಂ ಸರ್. ಈಗ ನಾವು ದಿ ಗ್ರ್ಯಾಂಡ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ರಾಜರ ಮನೆ, ಕಿಂಗ್ಸ್ ಹೋಮು. ಒಳಗಡೆ ಬುದ್ಧ ಟೆಂಪಲ್ ಇದೆ, ಮತ್ತು ಐಷಾರಾಮಿ ಮನೆ ಇದೆ. ಮನೆ ಅನ್ನಂಗಿಲ್ಲ, ಬಂಗ್ಲೆ ಅನ್ನೋಂಗೂ ಇಲ್ಲ, ಅರಮನೆ.
ನೆಕ್ಸ್ಟ್ ಲೆವೆಲ್ ಇದೆಯಂತೆ. ನಾವು ಒಳಗಡೆ ಹೋಗ್ಬೇಕು ಅಂದರೆ ಪ್ಯಾಂಟ್ ಹಾಕ್ಕೊಂಡಿರ್ಬೇಕು ಅಂತ ಇವಾಗ ಹೇಳ್ತವ್ರೆ. ನಾನು ಚಡ್ಡಿಯಲ್ಲಿ ಬಂದಿದ್ದೀನಿ, ಸೊ ಒಳಗಡೆ ಬಿಡಲ್ವಂತೆ. ನನಗೆ ಅದು ಗೊತ್ತಿದ್ದಿದ್ರೆ ಅಟ್ಲೀಸ್ಟ್ ಪ್ಯಾಂಟನ್ನು ಹಾಕೊಂಬಂದು ಒಳಗಡೆ ಎಲ್ಲ ಓಡಾಡ್ಬೋದಿತ್ತು. ಲಾಸ್ಟ್ ಟೈಮ್ ಅಂದ ಓಡಾಡಿದ್ದೀನಿ, ತೊಂದರೆ ಇಲ್ಲ, ಬಟ್ ಅಟ್ಲೀಸ್ಟ್ ವೀಡಿಯೋ ಮಾಡ್ಬೋದಿತ್ತು ಈಗ ಬಂದಿದ್ನಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾನು ಹಾಕಿರುವ ಚಡ್ಡಿಯ ಕಾರಣ ನಾನು ಒಳಗಡೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಇರ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತೀನಿ, ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ಳಿ. ಈ ಒಂದು ಪ್ಯಾಲೇಸ್ನ ಒಳಗಡೆ ಎಮರಾಲ್ಡ್ ಬುದ್ಧ ಅಂತ ಒಂದು ಟೆಂಪಲ್ ಕೂಡ ಇದೆ, ಸಿಕ್ಕಾಪಟ್ಟೆ ದೊಡ್ಡದು. ಇದೆಲ್ಲ ಪ್ಯಾಲೇಸು, ನೀವೇನು ನೋಡ್ತಾ ಇದ್ರೆ ಇದೆಲ್ಲ ಪ್ಯಾಲೇಸ್ನ ತೋರಿಸ್ತೀನಿ ಬನ್ನಿ. ಇದು ಪ್ಯಾಲೇಸು. ರೈಟ್ ಸೈಡ್ ಏನು ಕಾಂಪೌಂಡ್ ಹಾಕಿದಾರಲ್ಲ, ವೈಟ್ ಕಲರ್ ಕಾಂಪೌಂಡು, ಇದು ಆ ಒಂದು ರಾಜರ ಅರಮನೆಯ ಕಾಂಪೌಂಡ್. ಸಿಕ್ಕಾಪಟ್ಟೆ ದೊಡ್ಡ ಕಾಂಪೌಂಡ್. ಅದು ಎಷ್ಟು ಎಕರೆಲ್ಲಿ ಕಟ್ಟೋರೇನೋ ಗೊತ್ತಿಲ್ಲ ಗುರು, ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದು ತಿಳಿದ ಪ್ರಕಾರ 23,51,000 ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡದಿದೆಯಂತೆ. ಏನು ನಂಗೂ ಸರಿಯಾಗಿ ಗೊತ್ತಿಲ್ಲ. ಅದನ್ನ ರಿಯಲ್ ಗೋಲ್ಡ್ ಎಲ್ಲ ಯೂಸ್ ಮಾಡಿದ್ದಾರೆ ಇಲ್ಲಿ ಒಳಗಡೆ ಇರೋ ಎಮರಾಲ್ಡ್ ಬುದ್ಧ ಟೆಂಪಲ್ಗೆ ಅಂತೆಲ್ಲ ಕೂಡ ಹೇಳ್ತಾರೆ. ಆಮೇಲೆ ಸಿಕ್ಕಾಪಟ್ಟೆ ಹಳೇದಿದು 18th ಸೆಂಚುರಿಯಲ್ಲಿ ಕಟ್ಟಿರುವಂಥ ಒಂದು ಪ್ಯಾಲೇಸ್ ಇದು. ಅವಾಗ್ಲಿಂದ ರಾಜರು ಇಲ್ಲಿ ಆಡಳಿತವನ್ನ ನಡೆಸ್ಕೊಂಡು ದರ್ಬಾರ್ ಮಾಡ್ಕೊಂಡ್ ಬಂದವ್ರೆ. ಈ ಕಿಂಗ್ಸ್ ರೂಲು, ಕಿಂಗ್ ಸಿಸ್ಟಮ್ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ದೇವ್ರು ಕೊಟ್ಟಿರೋ ಹೊರ ಇರ್ಬೇಕು ಇವ್ರಿಗೆಲ್ಲ, ಏನ್ ಮಾಡೋಕ್ಕಾಗಲ್ಲ. ಈಗ ರಾಜರ ತರ ಮೆರಿಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಯಾರಿಗೆ ಆಸೆ ಇರಲ್ಲ ಹೇಳಿ ರಾಜನ ತರ ಜೀವನ ಮಾಡ್ಬೇಕು ಅಂತ. ಬಟ್ ಯಾಕೆ ಆ ದೇವ್ರು ಬರೀ ರಾಜರು ಕೆಲವ್ರಿಗೆ ಮಾತ್ರ ರಾಜನ ಅಧಿಕಾರ ಕೊಡ್ತಾರೆ, ಎಲ್ರಿಗೂ ಕೊಡಕ್ಕಾಗಲ್ಲ. ಎಷ್ಟು ಲಕ್ಷಾಂತರ ಜನ ರಾಜನ ಆದೇಶದಿಂದ ಯುದ್ಧ ಮಾಡಿ ಸತ್ತೋಗ್ತಾರೆ, ಪ್ರಾಣವನ್ನ ಕಳ್ಕೊಂತಾರೆ. ಏನಕ್ಕೆ ಆ ಥರ ಆಗ್ಬೇಕು ಅನ್ನೋ ನಂದಿದು. ಬಟ್ ಎಲ್ರು ಪ್ರತಿಯೊಬ್ಬರು ರಾಜ ಥರನೇ ಬದುಕಬೇಕಲ್ಲ, ಇಲ್ಲೆಲ್ಲರನ್ನೂ ಸಮವಾಗಿ ಈಕ್ವಲ್ ಆಗಿಡ್ಬೋದಿತ್ತಲ್ಲ. ಜಾತಿ ಭೇದ ಇಲ್ದಂಗೆ, ದುಡ್ಡಲ್ಲಿ ಭೇದ ಇಲ್ದಂಗೆ, ಎಲ್ಲ ಕೆಲಸನೂ ಈಕ್ವಲ್ ಅಂತ ಮನ್ಸಿಗೆ ಬರೋ ಥರ ಮಾಡಿ ಜನಗಳಿಗೆ. ಅವನು ಏನೇ ಸಣ್ಣ ಆಟೋ ಡ್ರೈವರ್ ಆಗಿರ್ಬೋದು, ಇಲ್ಲ ದೊಡ್ಡ ಮಲ್ಟಿನ್ಯಾಷನಲ್ ದೊಡ್ಡ ಬಿಲ್ಡಿಂಗ್ ಓನರ್ ಆಗಿರ್ಬೋದು, ಎಲ್ರಿಗೂ ಒಂದೇ ಭಾವನೆ ಇರೋ ಥರ ಮಾಡಿ ಪ್ರತಿಯೊಬ್ಬರೂ ಒಂದೇ ಥರ ಬದುಕಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಬಟ್ ಇದೆಲ್ಲ ಫಿಲಾಸಫಿ ಏನಕ್ಕೆ ಮಾತಾಡ್ತಾ ಇದ್ದೀನೋ ಗೊತ್ತಿಲ್ಲ, ಮಾತಾಡ್ಬೇಕಂತ ಅನಿಸ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ಆ ಗ್ರ್ಯಾಂಡ್ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಈಗ ನಾವು ಸ್ಲೀಪಿಂಗ್ ಬುದ್ಧ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸ್ಲೀಪಿಂಗ್ ಬುದ್ಧ ಸಿಕ್ಕಾಪಟ್ಟೆ ಫೇಮಸ್ಸು. ಸ್ಲೀಪಿಂಗ್ ಬುದ್ಧ ಒನ್ ಆಫ್ ದಿ ಫೇಮಸ್ 200 ಬಾತ್ ಎಂಟ್ರಿ. ಇದು ಗೋಲ್ಡಲ್ಲಿ ಮಾಡಿರಲ್ಲ, ಬಟ್ ಗೋಲ್ಡ್ ಕಲರಲ್ಲಿ ಇರುತ್ತೆ, ಗೋಲ್ಡ್ ಕೋಟಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಡೌಟೇ ನನಗೇನು. ಬಟ್ ಚೆನ್ನಾಗಿದೆ ಟೆಂಪಲ್ ಇದು, ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬರ್ತಾರೆ. ಇದಕ್ಕೆ ರಿಕ್ಲೈನಿಂಗ್ ಬುದ್ಧ ಅಂತಲೂ ಹೇಳ್ತಾರೆ, ಅದು ಅಫಿಷಿಯಲ್ ಆಗಿ ಕರೆಯುವಂಥ ಹೆಸರು. 46 ಮೀಟರ್ ಉದ್ದ ಇದೆ ಈ ಒಂದು ಬುದ್ಧನ ಸ್ಟ್ಯಾಚು ಒಳಗಡೆ. ಬನ್ನಿ, ಒಳಗಡೆ ಇರೋ ಬುದ್ಧನ ಇದು ಕೂಡ ನಾನು ನಿಮಗೆ ತೋರಿಸ್ತೀನಿ. ರಿಕ್ಲೈನಿಂಗ್ ಬುದ್ಧ. ಆಮೇಲೆ ತುಂಬಾ ಜನ ಯಾರ್ಯಾರು ಪ್ಯಾಕೇಜಲ್ಲಿ ಬರ್ತೀರಾ, ಯಾರ್ಯಾರು ಇಂಡಿವಿಜುವಲ್ ಆಗಿ ಬರ್ತೀರಾ, ಪ್ರತಿಯೊಬ್ಳು ನೋಡಿ ಪಾಪ ಕ್ಯೂಟ್ ಆಗಿದೆ, ಪಾಪ ಚಿಕ್ಕ ಹುಡುಗಿ ಫೋಟೋ ತೆಗೆಸ್ಕೊಂತ ಇದೆ. ಪ್ರತಿಯೊಬ್ಬರು ಈ ಒಂದು ಜಾಗಕ್ಕೆ ಬಂದೇ ಬರ್ತಾರೆ. ಇದು ಏನು ಕಂಪಲ್ಸರಿ ಮಾಂಡೇಟ್ರಿ ಆಗಿ ಇದ್ದೇ ಇರುತ್ತೆ. ಯಾವುದೇ ಟೂರ್ ಪ್ಯಾಕೇಜಲ್ಲಿ ತೊಗೊಂಡ್ರು ಕೂಡ ಈ ಒಂದು ರಿಕ್ಲೈನಿಂಗ್ ಬುದ್ಧನ ಕರ್ಕೊಂಬಂದು ತೋರಿಸ್ತಾರೆ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಎಂಟ್ರಿ ಇರುತ್ತೆ. 200 ರೂಪಾಯಿ ಕೊಡ್ಬೇಕು. 200 ಬಾತ್, ರೂಪಾಯಿ ಅಲ್ಲ, 200 ಬಾತ್ ಕೊಟ್ಟರೆ ಒಳಗಡೆ ಬಿಡ್ತಾರೆ ನಿಮ್ಮನ್ನು. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಈ ಕಡೆಯಿಂದ ಹೋಗ್ಬೇಕು ನಾವು. ಇಲ್ಲಿ ಏನೇನೋ ಇಟ್ಟಿದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಎಲ್ಲ ಕೊಟ್ಟಿದ್ದಾರೆ. ಇವನ್ನೆಲ್ಲ ತಿಳ್ಕೊಂಡು ನನಗೆ ಹೇಳೋಷ್ಟು ಪೇಷನ್ಸು ಇಲ್ಲ, ಹೇಳೋಕ್ಕೆ ನನಗೆ ಸದ್ಯಕ್ಕೆ ಆ ಶಕ್ತಿನೂ ಇಲ್ಲ. ಬಿಟ್ಬಿಡಿ. ಈಗ ನೋಡಿ ಹೋಗ್ಬೇಕಾದ್ರೆ ಹೆಂಗಿರುತ್ತೆ, ಏನೇನು ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಏನೇನಿದೆ, ಇಲ್ಲೊಂದು ಡಮ್ಮಿ ಮಾಡಲು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸುತ್ತಮುತ್ತ ಇರೋಂಥ ಟೆಂಪಲ್ನ ಡಮ್ಮಿ ಮಾಡಲು. ಸರ್ ಅಲ್ಲಿ ಕೈ ಮುಗಿದು ಆಮೇಲೆ ಕಡ್ಡಿ ಹಚ್ಬೇಕು ಸರ್. ಇಲ್ಲಿ ಇಲ್ಲಿ ಕಡ್ಡಿ ಹಚ್ತಾರೆ. ಮತ್ತೆ ಗೋಲ್ಡನ್ ಕಲರು ಒಂದು ಚಿಕ್ಕ ಚಿಕ್ಕ ಪೇಪರ್ ಪೀಸ್ ಥರ ಇರುತ್ತೆ. ನಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ಇಲ್ಲಿ ಅಂಟಿಸಿದ್ರೆ ಅದು ಈಡೇರುತ್ತೆ ಅಂತ ಒಂದು ನಂಬಿಕೆ ಇಲ್ಲಿ. ಹಾಗಾಗಿ ಸುಮಾರು ಜನ ಇಲ್ಲಿ ಬಂದವರಲ್ಲ ಆ ಒಂದು ಗೋಲ್ಡನ್ ಕಲರ್ ನೋಡಿ ಇವ್ರು ಅಂಟಿಸ್ತಾ ಇದ್ದಾರಲ್ಲ ಸ್ಟಿಕ್ಕರ್, ಆ ಸ್ಟಿಕ್ಕರ್ನ ಬುದ್ಧ ಸ್ಟ್ಯಾಚು ಮೇಲೆ ಅಂಟಿಸ್ತಾರೆ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಡೇರಿಸಿ ಅಂತ ದೇವರಲ್ಲಿ ಕೇಳ್ಕೊಳೋ ಥರ ಒಂದು ಪದ್ಧತಿ. ಮತ್ತು ಇಲ್ಲಿ ದೇವರಿಗೆ ಕಡ್ಡಿ ಹಚ್ತಾರೆ. ದೀಪನೂ ಕ್ಯಾಂಡಲ್ ಕೂಡ ಹಚ್ಚಿಬಿಟ್ಟಿದ್ದಾರೆ. ಇದು ಬುದ್ಧಿಸಮ್ ಜಾಸ್ತಿ ಇಲ್ಲೆಲ್ಲ. ಸೊ ಬುದ್ಧ ದೇವ್ರನ್ನ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ ಇವರು. ಮತ್ತು ಆ ಕಡೆ ಈ ಕಡೆ ಆ ಕಡೆ ಏನೇನಿದೆ ಅಂತ ಎಲ್ಲ ಫಸ್ಟ್ ತೋರಿಸ್ತಾ ಇದೀನಿ ನೋಡಿ. ಸಿಕ್ಕಾಪಟ್ಟೆ ದೊಡ್ಡದಿದೆ ಅದು ಆ್ಯಕ್ಚುಲಿ. ಅಂದರೆ ದೇವಸ್ಥಾನ ಬರೀ ಒಂದಿಷ್ಟು ಮಾತ್ರ ಜಾಗದಲ್ಲಿ ಇದೆ ಅಂತ ಏನು ಹೇಳಂಗಿಲ್ಲ, ಸಿಕ್ಕಾಪಟ್ಟೆ ದೊಡ್ಡದು. ಈ ಕಡೆ ಆ ಕಡೆ ಸುಮಾರು ಕಡೆ ಓಡಾಡ್ಕೊಂಬರ್ಬೋದು. ನೋಡಿ ಹೆಂಗಿದೆ ಅಂತ. ಆಮೇಲೆ ಯಾರನ್ನ ಒಳ್ಳೆ ಫೋಟೋಸ್ ತೆಕ್ಕೊಬೋದು ಅಂದರೆ ಇಲ್ಲಿ ಒಳ್ಳೊಳ್ಳೆ ಫೋಟೋ ತೆಕ್ಕೊಳಕ್ಕೂ ಕೂಡ ಜಾಗಗಳು ಚೆನ್ನಾಗಿದೆ.
ಮತ್ತು ಇದೇನೋ ಬ್ಯಾಗ್ಗಳು ಚಪ್ಪಲಿನ ಇಲ್ಲಿ ಹಾಕ್ಬಿಟ್ಟು ಹೋದರೆ ಅವ್ರು ಆ ಕಡೆ ತೊಗೊಂಡೋಗಿ ಹಾಕಿರ್ತಾರೆ ಮತ್ತು ಖಾಲಿ ಬ್ಯಾಗ್ನ ತಂದು ಇಲ್ಲಿ ಹಾಕ್ತಾರೆ. ಈ ಥರ ಒಂದು ಸಿಸ್ಟಮು. ಎಲ್ಲ ಸಿಸ್ಟಮ್ಯಾಟಿಕ್ ಇವರೇ, ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಏನಂತ ಹೇಳ್ತೀರಾ, ಹೊರಗಡೆ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ, ಹಾಗಾಗಿ ಚಪ್ಪಲಿನ ನಾವು ಬ್ಯಾಗಲ್ಲಿ ಹಾಕೊಂಡು ಒಳಗಡೆ ಹೋಗ್ಬೇಕಾಗತ್ತೆ. ಇದ್ರೊಳಗಡೆ ಸ್ಲೀಪಿಂಗ್ ಬುದ್ಧ ಇರೋ ಅಂಥದ್ದು. ಬನ್ನಿ ತೋರಿಸ್ತೀನಿ ಸ್ಲೀಪಿಂಗ್ ಬುದ್ಧ ಹೆಂಗಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬರ್ತಾ ಇರ್ತಾರೆ. ನಿಮ್ಗೆ ಹೇಳಿದ್ನಲ್ಲ ತುಂಬ ಫೇಮಸ್ ಟೆಂಪಲ್ ಇದು ಅಂತ. ನೋಡಿ ಈಗ ನಿಮ್ಮ ಕೈ ಕಾಣ್ತಿರ್ಬೋದು ಸೈಡಲ್ಲಿ ಸ್ಲೀಪಿಂಗ್ ಬುದ್ಧ. ಈ ಥರ ಕೈನ ಸಪೋರ್ಟ್ ತಗೊಂಡು ಮಲಗಿರುವಂಥ ಬುದ್ಧ ಇದು. ನೋಡಿ ಕಾಣ್ತಿದೆ ಅನ್ಸುತ್ತೆ ನಿಮಗೆ. ಎಷ್ಟು ಮಟ್ಟಕ್ಕೆ ಸಾಧ್ಯನೋ ಅಷ್ಟು ಮಟ್ಟಕ್ಕೆ ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಕಡೆ ಎಂಡಲ್ಲಿ ಕಾಲಿದೆ ನೋಡಿ. ಸೊ ರಿಕ್ಲೈನಿಂಗ್ ಬುದ್ಧ ಆ ಎಂಡಿಂದ ಈ ಎಂಡ್ವರೆಗೂ ಇದೆ. ಸಿಕ್ಕಾಪಟ್ಟೆ ಫೇಮಸ್ಸು. ಮತ್ತು ಇದು ಏನಕ್ಕಾಯಿತು, ಯಾವಾಗ ಆಯಿತು, ಏನು ಮಾಡಿದ್ರು ಕರೆಕ್ಟಾಗಿ ಗೊತ್ತಿಲ್ಲ. 46 ಮೀಟರ್ಸಿಂದ 50 ಮೀಟರ್ಸ್ವರೆಗೂ ಲೆಂತ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಎಕ್ಸಾಕ್ಟಾಗಿ ಗೊತ್ತಿಲ್ಲ. ತುಂಬಾ ದೊಡ್ಡದಿದೆ ಮಾತ್ರ ನೋಡೋದಕ್ಕೆ. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಅನಿಸದೇ ಇರ್ಬೋದು, ಬಟ್ ಡೈರೆಕ್ಟಾಗಿ ನೋಡಿದಾಗ ತುಂಬ ದೊಡ್ಡ ಸ್ಟ್ಯಾಚು ಇದಾಗಿದೆ. ಬಂದೆಲ್ಲ ಕೈ ಮುಗಿತಾ ಇದ್ದಾರೆ, ಪ್ರಾರ್ಥನೆ ಮಾಡ್ಕೊತವ್ರೆ. ನೋಡಿ ಹೆಂಗೆ ತೋರಿಸ್ತಾ ಇದ್ದೀನಿ ಸ್ಲೀಪಿಂಗ್ ಬುದ್ಧನ. ನೋಡಿ ನೀವು ಇಲ್ಲಿಂದನೇ ವಿಡಿಯೋ ಮುಖಾಂತರನೇ ನೋಡಿಕೊಂಡು ದೇವರಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಮತ್ತು ಇಲ್ಲೂ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದು ದೇವ್ರದ್ದೆಲ್ಲ ಇಟ್ಬಿಟ್ಟು, ಬುದ್ಧ ಸ್ಟ್ಯಾಚುಗಳೇ ಇಟ್ಬಿಟ್ಟು ಇಲ್ಲಿ ಏನೋ ಒಂದು ನಮಸ್ಕಾರ ಮಾಡ್ಕೊಳೋ ಥರ ಒಂದು ಜಾಗ ಮಾಡಿದ್ದಾರೆ. ನೋಡಿ ಈ ಆ್ಯಂಗಲಲ್ಲಿ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ತಿದೆ ಅನಿಸುತ್ತೆ ಈ ಒಂದು ಬುದ್ಧ ಸ್ಟ್ಯಾಚು. 1832ರಲ್ಲಿ ಈ ಒಂದು ಸ್ಟ್ಯಾಚುನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಪಾದದಲ್ಲಿ ಸುಮಾರು ಏನೇನೋ ವಿಷಯಗಳಿದೆ, ಇವೇನು ಎತ್ತ ಅಂತ ನನಗೂ ಗೊತ್ತಿಲ್ಲ. ಬಟ್ ಇವೆಲ್ಲದಕ್ಕೂ ಕೂಡ ಒಂದು ರೀಸನ್ ಅಂತೂ ಇದ್ದೇ ಇರುತ್ತೆ. ಪಾದ ನೋಡಿ ಎಷ್ಟು ದೊಡ್ಡದಾಗಿದೆ. ಮತ್ತು ಇಲ್ಲೂ ಇವರು ಈ ಭಾಷೆಲೆಲ್ಲ ಬರ್ಕೊಂಡಿದ್ದಾರೆ ಏನೇನೋ ಅಂದ್ಬಿಟ್ಟು, ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಕಾಯಿನ್ಗಳು ಇಟ್ಟಿರ್ತಾರೆ. ಆ ಕಾಯಿನ್ಗಳನ್ನ ತೊಗೊಂಡೋಗಿ ಅಲ್ಲಿ ಹಾಕ್ಕೊಂತ ಬರ್ತಾರೆ ಇನ್ನೊಂದು ಬೊಟ್ಲಲ್ಲಿ. ಇದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಕೇಳೋದಲ್ಲಿರೋರಿಗೆ ಅದು ಏನೋ ಹೇಳಿದ್ರು ಅವ್ರ ಭಾಷೆಲಿ ಹಂಗೆ ಅರ್ಥನೇ ಆಗಲಿಲ್ಲ ಅದೇನು ಅಂತ ಅಂದ್ಬಿಟ್ಟು. ನಿಮಗೆ ತೋರಿಸ್ತೀನಿ ನೋಡಿ. ಬಟ್ ಏನೋ ಒಂದು ನಂಬಿಕೆ, ಒಂದು ಪದ್ಧತಿ ಇಲ್ಲಿ ಇವರು ಫಾಲೋ ಮಾಡೋ ಅಂಥದ್ದು. ನೋಡಿ ಈ ಬೊಟ್ಲುಗಳಿದಾವಲ್ಲ, ಇದರಲ್ಲಿ ಕಾಯಿನ್ಗಳಿದ್ದಾವೆ. ಅದು ಎಂಥ ಕಾಯಿನ್ಗಳು, ಏನು ಕಾಯಿನ್ಗಳು, ಏನಕ್ಕೆ ಈ ಥರ ಹಾಕಿದರೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇದನ್ನು ಏನೋ ಅರಕೆ ಥರನೋ ಇಲ್ಲಾಂದರೆ ಏನಾದ್ರು ಬಿಡ್ಕೊಳೋ ಥರನೋ ಒಂದೇನೋ ಮಾಡ್ತಾರೆ. ಕ್ಲಾರಿಟಿ ಇಲ್ಲ, ಸುಮ್ಮನೆ ಗೊತ್ತಿಲ್ಲ ಏನೋ ಹೇಳೋದು ಬೇಡ ಅಂತ ಏನೋ ಹೇಳೋಕ್ಕೆ ಬರ್ತಾಯಿಲ್ಲ ನಾನು. ಏನೋ ನೋಡೋಣ ಏನಂತ ಗೊತ್ತಿಲ್ಲ. ಮತ್ತು ಇಲ್ಲೂ ಅಷ್ಟೇ ಬುದ್ಧ ಮೇಲೆಲ್ಲ ಆ ಚಿಕ್ಕ ಗೋಲ್ಡನ್ ಕಲರ್ ಪೀಸ್ನ ಅಂಟಿಸೋದೊಂದು ಇದು. ನಮ್ಮಿದ್ರಲ್ಲಿ ಸಾಂಬ್ರಾಣಿ ಕಡ್ಡಿ ಹಾಕ್ತೀವಿ, ಹಚ್ತೀವಿ, ಅಂದರೆ ಸಾಂಬ್ರಾಣಿ ಕಡ್ಡಿ ಹಚ್ತೀವಿ, ದೀಪ ಹಚ್ತೀವಿ, ಮತ್ತು ಇನ್ನೊಂದೇನು ಅದು ಸಾಂಬ್ರಾಣಿ ಅಂತ ಹಾಕ್ತೀವಿ. ಬಟ್ ಇಲ್ಲಿ ಹಿಂಗೆ ಇವರು ಕ್ಯಾಂಡಲ್ ಹಚ್ತಾರೆ. ಇಲ್ಲೂ ಕೂಡ ಅಗರಬತ್ತಿನೂ ಹಚ್ತಾರೆ. ಮತ್ತು ಜೊತೆಗೆ ಆ ಸ್ಟಿಕ್ಕರ್ ಅಲ್ಲ, ಒಂಥರ ಅದೇ ಯೆಲ್ಲೋ ಕಲರ್ ಸ್ಕ್ವೇರ್ ಅವಾಗಲೇ ತೋರಿಸ್ನಲ್ಲ ಸ್ಟಾರ್ಟಿಂಗ್, ಅವಾಗ ಆ ಥರನೂ ಅಂಟಿಸ್ತಾರೆ ಬೇಡ್ಕೊಬೇಕಾರೆ ದೇವ್ರಿಗೆ. ಮತ್ತು ಈ ಥರ ಹೋಗ್ತಿದ್ರೆ ಆ ಕಡೆ ಈ ಕಡೆ ಸುಮಾರು ಈ ಥರ ಇದ್ದಾವೆ. ಅಂದರೆ ದೊಡ್ಡದಿದು ಬರೀ ಅದೊಂದು ಬುದ್ಧ ಏನು ರಿಕ್ಲೈನಿಂಗ್ ಬುದ್ಧ ಒಂದು ಅಷ್ಟೇ ಜಾಗ ಅಲ್ಲ. ನಿಮ್ಗೆ ಅವಾಗಲೇ ಹೇಳ್ದಂಗೆ ನಾನು ಸುಮಾರು ದೊಡ್ಡ ಜಾಗ ಇದು. ಆ ಜಾಗದಲ್ಲಿ ಏನೇನೋ ಇದ್ದಾವೆ, ಬೇರೆ ಬೇರೆ ಥರ ಬುದ್ಧಗಳನ್ನ ಇಟ್ಟಿರ್ತಾರೆ. ಮತ್ತು ಬೇರೆ ಬೇರೆ ಥರ ಬಿಲ್ಡಿಂಗ್ಗಳು ಈ ಥರ ನೋಡಿ ಏನೋ ಗಾರ್ಡನ್ ಥರ ಮಾಡಿ ಇದೇನೋ ಡಿಸೈನ್ಗಳೆಲ್ಲ ಈ ಥರ ಮಾಡಿದ್ದಾರೆ. ಇದೆಲ್ಲ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ, ಇದ್ರದ್ದೆಲ್ಲ ಹಿನ್ನೆಲೆಗಳೇನು, ಹಿಸ್ಟ್ರಿ ಏನು, ಇದು ಏನು ಎತ್ತ ಅಂತ ನನಗೇನು ಗೊತ್ತಿಲ್ಲ. ಇವೆಲ್ಲ ನಿಮಗೆ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಇದೊಂದು ಫೋಟೋನ ಗೂಗಲ್ ಲೆನ್ಸಲ್ಲಿ ಅಪ್ಲೋಡ್ ಮಾಡಿ ಹಿಸ್ಟ್ರಿನೇ ಬಂದ್ಬಿಡುತ್ತೆ, ಸಿಂಪಲ್ಲು. ಬಟ್ ನಾನೆಲ್ಲ ಹುಡುಕಿ ಪಡಕಿ ನಿಮಗೆಲ್ಲ ಹೇಳೋ ಅಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ. ಅಂದರೆ ಅಷ್ಟು ಪೇಷನ್ಸು ಇಲ್ಲ, ಅಷ್ಟೆಲ್ಲ ಗೊತ್ತಿರೋ ಜ್ಞಾನ ಇರೋ ಅಂಥ ಒಬ್ಬ ಮನುಷ್ಯನೂ ಅಲ್ಲ. ಸುಮ್ಮನೆ ಒಂದು ಟೂರಿಸಮ್ ವಿಡಿಯೋ ಥರ ಮಾಡಿದ್ದೀನಿ. ಹೋದಾಗೆಲ್ಲ ವಿಡಿಯೋ ಮಾಡೋದು, ಅದೂ ಅಲ್ಲಿ ಲೈವಾಗಿ ರೆಕಾರ್ಡ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ವಾಯ್ಸಲ್ಲಿ ಕೊಡ್ತಾಯಿದ್ದೀನಿ ನಿಮಗೆ, ರೆಕಾರ್ಡ್ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು. ಸುಮ್ಮನೆ ಹಂಗೆ ನೋಡಿ ಫೀಲ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೀವು ಇಲ್ಲಿ ಬಂದಿದ್ದೀರಾ, ಇಲ್ಲಿ ಓಡಾಡ್ತಾ ಇದ್ದೀರಾ, ಇಲ್ಲೆಲ್ಲ ನಾವು ಇದ್ದೀರಾ ಅನ್ನೋ ಒಂದು ಭಾವನೆ. ನೀವು ರಿಯಲಾಗಿ ಬಂದಷ್ಟು ಫೀಲ್ ಸಿಗೋದಿಲ್ಲ ಬಿಡಿ, ಗ್ಯಾರಂಟಿ. ಸುಮ್ಮನೆ ಒಂದು ಐಡಿಯಾ ಬರಲಿ ಮತ್ತು ಒಂದಷ್ಟು ಫೀಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ತುಂಬ ಲೆಂತಿ ವಿಡಿಯೋ, ಸ್ಮೂತ್ ವಿಡಿಯೋ, ಲ್ಯಾಗಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆ ಕೂಡ ಇಲ್ಲೂ ಕೂಡ ಒಂದು ಬುದ್ಧ ಸ್ಟ್ಯಾಚು ಇದೆ. ಇಲ್ಲೂ ಬಂದೆಲ್ಲ ದೇವ್ರ ಕೈ ಮುಗಿ, ಅಂದರೆ ಇವು ಗರ್ಭಗುಡಿ ಉಳ್ತಾರೆ, ಅಲ್ಲೊಂದು ಗುಡಿ, ಇಲ್ಲೊಂದು ಗುಡಿ ಇದ್ದಂಗೆ ಅಷ್ಟೊಂದು ಇದಾವೆ ಇಲ್ಲಿ. ನಾವು ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಸಿಟ್ಟಿಂಗ್ ಬುದ್ಧ, ಕೂತಿರೋ ಬುದ್ಧ ಥರ ಒಂದು ಸ್ಟ್ಯಾಚು ಇದೆ. ಎಲ್ಲರೂ ಬಂದು ಇಲ್ಲಿ ಕೈ ಮುಕ್ಕೊಂಡು ಹೋಗ್ತಾ ಇದ್ದಾರೆ.
ಮತ್ತು ಎಲ್ಲೇ ಹೋದ್ರು ನಿಮಗೆ ಫ್ಯಾನ್ ಹಾಕಿದ್ದಾರೆ ಬಿಸಿಲಿಗೆ ಶೆಕೆ ಆಗಬಾರ್ದು ಅಂತ. ಆ್ಯಕ್ಚುಲಿ ನಾವು ಇರೋ ಈ ಟೈಮ್ ಬಂದು ವೆದರ್ ಚೆನ್ನಾಗಿದೆ, ಅಷ್ಟು ಬಿಸಿಲಿಲ್ಲ, ಕ್ಲೌಡಿ ಇದೆ ವೆದರು. ಶೆಕೆ ಅಂತೂ ಆಗ್ತಾ ಇರುತ್ತೆ, ಬಟ್ ಆದ್ರೂ ಬಿಸಿಲಿರೋದ್ರಿಂದ ಸ್ವಲ್ಪ ಮ್ಯಾನೇಜಬಲ್ಲು. ಆಮೇಲೆ ಎಲ್ಲೇ ಹೋದ್ರು ದೇವಸ್ಥಾನ ಆಗಿರ್ಬೋದು ಅದಾಗಿರ್ಬೋದು ಮ್ಯಾಕ್ಸಿಮಮ್ ನೀಟಾಗಿ ಇಟ್ಟಿರ್ತಾರೆ. ಎಲ್ಲಂದ್ರಲ್ಲೇ ಕಸ ಎಸೆಯೋದು, ಎಲ್ಲಂದ್ರಲ್ಲೇ ಏನೋ ಗಲೀಜು ಎಸೆಯೋದೆಲ್ಲ ಮಾಡಲ್ಲ. ಇದೊಂದು ಮಾತ್ರ ಖುಷಿ ಪಡ್ಬೋದು, ಖುಷಿ ಪಡಲೇಬೇಕು ಯಾರು ಬೇಕಾದ್ರೂ, ಯಾಕಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ. ನೋಡಿ ನೀವು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ಎಲ್ಲೂ ಕೂಡ ನಿಮ್ಗೆ ಅಷ್ಟೊಂದು ಕಸ ಹಾಕಿರೋದು, ಚೆಲ್ಲಾಡಿರೋದು, ಪೇಪರ್ಗಳು ಬಿಸಾಕಿರೋದು, ತಿಂದಲ್ಲೇ ಪೇಪರ್ ಎಸೆಯೋದು, ಇಲ್ಲ ತುಂಬ ಗಲೀಜಾಗಿ ಇಟ್ಟಿರೋದೆಲ್ಲ ಏನಿಲ್ಲ. ಇಲ್ಲೆಲ್ಲ ಚಪ್ಪಲಿ ಶೂ ಹಾಕೊಂಡು ಓಡಾಡ್ತಾವ್ರು ಒಳಗಡೆ ಎಲ್ಲ. ಬರೀ ಗರ್ಭಗುಡಿ ಒಳಗಡೆ ಹೋಗೋ ಟೈಮಲ್ಲಿ ಮಾತ್ರ ಚಪ್ಪಲಿ ಬಿಟ್ಟು ಹೋಗ್ತಾರೆ. ಬಟ್ ಆದರೆ ಎಲ್ಲೇ ಚಪ್ಪಲಿ ಹಾಕೊಂಡು ಹೆಂಗೆ ಓಡಾಡಿದ್ರು ಕೂಡ ಎಲ್ಲೂ ಕೂಡ ಅಷ್ಟು ಗಲೀಜನ್ನ ಇವ್ರು ಮಾಡಿಲ್ಲ, ನೀಟಾಗಿ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇದು ಹೆವಿ ಬಿಸಿಲಿರುತ್ತೆ. ನೀವು ಯಾವಾಗಲೂ ಯಾವುದೋ ಒಂದು ಕೆಲವು ಸೀಸನಲ್ಲಿ ಅಂದರೆ ಸ್ವಲ್ಪ ಟೈಮಲ್ಲಿ ಮಾತ್ರ ಈ ಥರ ಮೋಡ, ನಿಮಗೆ ಮೋಡ ಇದ್ದಾಗ ಅಷ್ಟು ಅನ್ಸಲ್ಲ. ಇಲ್ಲಾಂದರೆ ಇಲ್ಲಿ ಓಡಾಡೋಕ್ಕಂದ್ರೆ ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ, ಚಪ್ಪಲಿ ಇಲ್ಲಾಂದರೆ ಓಡಾಡೋಕ್ಕೂ ಆಗಲ್ಲ. ಸೊ ಹಂಗಾಗಿ ಚಪ್ಪಲಿ ಹಾಕೊಂಡು ಓಡಾಡಲೇಬೇಕು ಇದ್ರೊಳಗಡೆ ಎಲ್ಲ. ಮತ್ತು ಇಲ್ಲಿರೋರು ನಂಬಿಕೆ, ಇವಾಗ ನಮಗೆ ನಮ್ಮ ದೇವ್ರ ಮೇಲೆ ಹೆಂಗೆ ನಂಬಿಕೆ, ನಮ್ಮ ಪದ್ಧತಿಗಳನ್ನ ಹೆಂಗೆ ನಂಬ್ತೀವಿ, ನಮ್ಮ ಕಡೆ ಹೆಂಗಿರುತ್ತೆ ಹಂಗೆ ಇಲ್ಲೂ ಕೂಡ. ಆಮೇಲೆ ಇಲ್ಲಿ ವೆರೈಟೀಸ್ ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕಡೆ ಮಂಗಳೂರು ಕಡೆ ಬೇರೆ ಥರ ಪೂಜೆಗಳು ಮಾಡ್ತಾರೆ. ಅಲ್ಲಿ ನೋಡಿ ಇಲ್ಲಿ ಕೂತಿರೋ ಅಂಥ ಒಬ್ಬ ಬುದ್ಧ ಸ್ಟ್ಯಾಚು ಇದೆ, ಎಲ್ಲ ಬಂದು ಕೈ ಮುಕ್ಕೊಂಡು ದೇವ್ರನ್ನ ಬೇಡ್ಕೊತಾ ಇದ್ದಾರೆ. ಹಂಗೆ ಇವಾಗ ಮಂಗಳೂರು ಕಡೆ ಹೋದಾಗ ಒಂದು ಬೇರೆ ಥರ ಪದ್ಧತಿ, ಮಡಿಕೇರಿ ಕಡೆ ಹೋದರೆ ಬೇರೆ ಥರ, ನಮ್ಮದು ಬೆಂಗಳೂರು ಸೈಡ್ ಬಂದರೆ ಬೇರೆ ಥರ, ಮೈಸೂರು ಸೈಡ್ ಹೋದರೆ ಬೇರೆ ಥರ. ಅಂದರೆ ಹೆಂಗೆ ಹೇಳೋದು ನಿಮಗೆ, ಬೇರೆ ಬೇರೆ ರೀತಿಯಲ್ಲಿ ಪದ್ಧತಿಗಳಲ್ಲಿ ಅವರು ಪೂಜೆಗಳನ್ನ ಮಾಡ್ತಾರೆ, ಒಂದು ಆರಾಧನೆ ಮಾಡ್ತಾರೆ. ಸೊ ಹಂಗೆ ಇಲ್ಲೂ ಇದ್ದಾವೆ, ಬಟ್ ಅಷ್ಟು ವೆರೈಟೀಸ್ ಇಲ್ಲ, ತುಂಬ ವೆರೈಟಿ ಇಲ್ಲ. ನಾವು ಗಣೇಶ ನಾವು ಕೂರಿಸ್ತೀವಿ, ನಾರ್ತ್ ಇಂಡಿಯಾದಲ್ಲೂ ಕೂರಿಸ್ತಾರೆ, ಬಟ್ ಡಿಫ್ರೆನ್ಸ್ ಇದೆ. ಹಾಗೆ ಇಲ್ಲಿ ಅಷ್ಟು ಡಿಫ್ರೆನ್ಸ್ ಇಲ್ಲ, ಇದ್ರೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಇಲ್ಲಿ ನೋಡಿ ಈ ಹೊರಗಡೆ ಹೆಂಗೆ ಕಾಣುತ್ತೆ ಅಂತೆಲ್ಲ ತೋರಿಸ್ತದೆ ನಿಮಗೀಗ. ಇಲ್ಲಿ ಯಾವುದೋ ಬಿಲ್ಡಿಂಗು ಸಿಕ್ಕಾಪಟ್ಟೆ ಫೇಮಸ್, ಅದು ಗೊತ್ತಿಲ್ಲ. ಆಮೇಲೆ ನೋಡಿ ಇದೊಂದು ಬಸ್ ಇದೆ, ತುಂಬ ಲಕ್ಸುರಿ ಬಸ್ ಇದು. ಅಂದರೆ ಥೈಲ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಬ್ಯಾಂಕಾಕ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಪರ್ ಡೇ ಇಷ್ಟೊಂದು ದುಡ್ಡು ಕೊಟ್ಟು ಕುತ್ಕೊಂಡ್ಬಿಟ್ರೆ ಬಸ್ಸಲ್ಲಿ. ನಮ್ಮ ಬಾಂಬೆಲಿ ಇದೆ ನೋಡಿ ಬಾಂಬೆ ದರ್ಶನ್ ಅಂತ, ಆ ಥರ ಇಲ್ಲಿ ಬ್ಯಾಂಕಾಕ್ನ ಫುಲ್ ಕಂಪ್ಲೀಟ್ ಆಗಿ ಬಸ್ಸಲ್ಲಿ ನಿಮಗೆ ತೋರಿಸ್ತಾರೆ. ಎಲ್ಲೆಲ್ಲಿ ಏನೇನಿದೆ, ಎಲ್ಲಿ ಅರಮನೆ ಇದೆ, ಎಲ್ಲಿ ಸ್ಲೀಪಿಂಗ್ ಬುದ್ಧ ಇದೆ, ಎಲ್ಲಿ ಸಿಟ್ಟಿಂಗ್ ಬುದ್ಧ ಇದೆ, ಆಮೇಲೆ ಏನು ಎತ್ತ ಅಂತಲ್ಲ, ಬಸ್ಸಲ್ಲಿ ಕಂಪ್ಲೀಟ್ ಬ್ಯಾಂಕಾಕ್ನ ಸುತ್ತಿ ತೋರಿಸಿ ಸಿಟಿ ಟೂರ್ನ ಮಾಡಿಸ್ತಾರೆ ನಿಮಗೆ. ಸೇಮ್ ಬಾಂಬೆ ದರ್ಶನ್ ಥರ ಹೆಚ್ಚು ಕಮ್ಮಿ ರಿಲೇಟೆಡ್. ಒಳ್ಳೆ ಚೆನ್ನಾಗಿತ್ತು, ಅದು ಲಕ್ಸುರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ನೋಡಿ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದಾರೆ ಎಲ್ಲರೂ. ಸಿಂಪಲ್ ಆಗಿದೆ ಬಸ್ ಸ್ಟ್ಯಾಂಡ್, ಏನು ಅದ್ಭುತ ಅಂತಲ್ಲ, ನೀಟಾಗಿದೆ, ಕ್ಲೀನ್ ಆಗಿದೆ, ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಗ್ರೀನರಿ ಹೆಂಗ್ ಮೇಂಟೈನ್ ಮಾಡಿದ್ದಾರೆ. ಏನಕ್ಕೆ ಈ ಥರ ಎಲ್ಲ ಲಾನ್ ಮಾಡಿದ್ದಾರೆ, ಗ್ರೀನ್ ಗ್ರಾಸ್ ಲಾನ್ ಅಂದರೆ ಧೂಳು ಬರದೇ ಇರಲಿ, ಗಲೀಜ್ ಆಗದೆ ಇರಲಿ ಅಂತ. ಪಾಪ ಯಾವುದೋ ಮಗು ಬಿದ್ದು ಬರ್ತು, ಏನಾಗಿಲ್ಲ, ಹಂಗೆ ಎದ್ದು ಹೋಗ್ತಾ ಇತ್ತು ಮೇಲೆ, ಪರವಾಗಿಲ್ಲ, ಚಿಕ್ಕ ಮಗು ಆಟ ಆಡ್ಕೊಂಡು. ಅಂದರೆ ನೀಟಾಗಿದೆ, ಕ್ಲೀನ್ ಆಗಿದೆ, ಡಸ್ಟ್ ಇಲ್ಲ, ಧೂಳಿಲ್ಲ. ಆಮೇಲೆ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ನಿಮಗೆ ತೇವಾಂಶ ಇರುತ್ತೆ ಈ ಗಾಳೀಲಿ. ಸೊ ಹಂಗಾಗಿ ಧೂಳು ಜಾಸ್ತಿ ಚೆದ್ರಲ್ಲ, ಧೂಳು ಜಾಸ್ತಿ ಹರಡಲ್ಲ, ಧೂಳು ಜಾಸ್ತಿ ಎದೊಳಲ್ಲ. ನೋಡಿ ಇದೆ ಪ್ಯಾಲೇಸು, ಏನಿದು ನಮ್ಮ ಗ್ರ್ಯಾಂಡ್ ಪ್ಯಾಲೇಸ್, ರಾಜ್ರದ್ದು ಅರಮನೆ. ಅವಾಗಲೇ ನಾನು ಕಾಂಪೌಂಡ್ ತೋರಿಸಿ ಸರಿಯಾಗಿ ತೋರಿಸ್ಲಿಲ್ಲ, ಈಗ ಇನ್ನೊಂದ್ಸಲಿ ಈ ಕಡೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಗ್ರ್ಯಾಂಡ್ ಪ್ಯಾಲೇಸ್ನ ಎಕ್ಸಿಟ್ ಏರಿಯಾ. ಇದು ಕೆಳಗಡೆ ರೆಸ್ಟ್ ರೂಮ್ಗೆ ಹೋಗೋದಕ್ಕೆ ಎಕ್ಸ್ಕಲೇಟರ್ ಆಗಿ ಬಿಟ್ಟಿದಾರಂತ. ಇದು ಗ್ರ್ಯಾಂಡ್ ಪ್ಯಾಲೇಸು. ಸುತ್ತಮುತ್ತ ಒಂದು ರೌಂಡ್ ವಾಕ್ ಮಾಡೋಣ ಅಂತ ವಾಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಗ್ರ್ಯಾಂಡ್ ಪ್ಯಾಲೇಸ್ನ ಕಾಂಪೌಂಡು. ಒಳಗಡೆ ಬುದ್ಧ ಟೆಂಪಲ್ ಕೂಡ ಇದೆ, ಅರಮನೆ ಕೂಡ ಇದೆ. ಎದುರುಗಡೆ ಗಾರ್ಡನು, ಪಾರ್ಕು, ಏನೋ AC, ಸೆಂಟ್ರಲ್ AC. ಇದು ಏನಕ್ಕೆ ಇದೆಲ್ಲ ಇಲ್ಲಿಟ್ಟಿದಾರೋ ಗೊತ್ತಿಲ್ಲ. ನೋಡಿ ಸುತ್ತಮುತ್ತ ಯಾವ ಥರ ಕಾಣುತ್ತೆ ಅಂತ ಸುಮ್ಮನೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ಸಾಕು, ಇದು ವಿಡಿಯೋ ಸಿಕ್ಕಾಪಟ್ಟೆ ಲೆಂತಿ ಆಗಿದೆ ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಓಕೆನಾ? ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸರ್ ಮರ್ತ್ಬಿಟ್ಟಿದ್ದೀನಿ ಸರ್, ನಾನು ಅದು ಲಾಸ್ಟ್ ಟೈಮ್ ಇದರಲ್ಲೆಲ್ಲ ಕೇಳಿದ್ದೆ, ಬಟ್ ಜ್ಞಾಪನ ಸರ್. 4ನೇ ಹೆಂಡತಿಗೆ